ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯಲ್ಲಿ ಇರಾನ್ ಪರಮೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಸಾವನ್ನಪ್ಪಿದ್ದಾರೆ. ಖಮೇನಿ ಸಾವನ್ನಪ್ತಾ ಇದ್ದಂತೆ ಕ್ರೋಧಗೊಂಡಿರೋ ಇರಾನ್ ಪ್ರತಿದಾಳಿ ತೀವ್ರಗೊಳಿಸಿದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ಮಧ್ಯಪ್ರಾಚ್ಯ ದೇಶಗಳ ಮೇಲೆ ದಾಳಿ ನಡೆಸ್ತಾ ಇದೆ. ಆಪರೇಷನ್ ಟ್ರೂ ಪ್ರಾಮಿಸ್ 4 ಹೆಸರಲ್ಲಿ ಇರಾನ್ ರಣರಂಗಕ್ಕೆ ಇಳಿದಿದೆ. ಮಧ್ಯಪ್ರಾಚ್ಯದಲ್ಲಿರೋ ಅಮೆರಿಕ ಮತ್ತು ಇಸ್ರೇಲ್ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಯ ತೀವ್ರತೆ ಹೆಚ್ಚಾಗಿದೆ. ಗಲ್ಫ್ ದೇಶಗಳನ್ನು ಗುರಿಯಾಗಿಸಿ ಕ್ಷಿಪಣಿ ದಾಳಿ ನಡೆಸ್ತಾ ಇದ್ದು, ಬಹರೇನ್, ಸೌದಿ, UAE, ಕತಾರ್ ಮೊದಲಾದ ದೇಶಗಳ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡ್ತಾ ಇದೆ. ಅದರಲ್ಲೂ ದೋಹಾ, ಅಬುಧಾಬಿ, ದುಬೈನಲ್ಲಿ ಬೆಂಕಿ ಮಳೆಯನ್ನೇ ಸುರಿಸ್ತಾ ಇದೆ. ಇನ್ನು ಖಮೇನಿ ಸಾವಿಗೆ ಬೆಂಗಳೂರಲ್ಲಿ ಸಂತಾಪ ಸೂಚಿಸಲಾಗಿದೆ. ಬೆಂಗಳೂರಿನ ಆನೆಪಾಳ್ಯದ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡುವ ಮೂಲಕ ಸಂತಾಪ ಸೂಚಿಸಲಾಗಿದೆ. ಖಮೇನಿ ಹತ್ಯೆ ಬಳಿಕ ತೈಲ ಸಾಗಾಟ ಮಾರ್ಗ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಮುಚ್ಚಿದೆ. ಹಾರ್ಮುಜ್ ಜಲಸಂಧಿ ಮೂಲಕ ಹೋಗ್ತಾ ಇದ್ದ ತೈಲ ಟ್ಯಾಂಕರ್ ಮೇಲೆ ಇರಾನ್ ದಾಳಿ ಮಾಡಿದೆ. ತೈಲ ಟ್ಯಾಂಕರ್ನಲ್ಲಿ 15 ಭಾರತೀಯರಿದ್ರು. ಈ ಪೈಕಿ 4 ಭಾರತೀಯರು ಗಾಯಗೊಂಡಿದ್ದಾರೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕಾಬ್ಸ್ ಹಡಗುಗಳಿಗೆ ರೇಡಿಯೋ ಮೂಲಕ ಎಚ್ಚರಿಕೆ ಕೊಟ್ಟಿದ್ದು, ಯಾವುದೇ ಹಡಗು ಈ ಮಾರ್ಗದಲ್ಲಿ ಸಂಚರಿಸದಂತೆ ನಿರ್ಬಂಧ ವಿಧಿಸಿದೆ. ಇದರ ಬೆನ್ನಲ್ಲೇ ಒಮನ್ ಕರಾವಳಿ ಬಳಿಯ ಹಾರ್ಮುಜ್ ಜಲಸಂಧಿ ಮೂಲಕ ಹೋಗ್ತಾ ಇದ್ದ ತೈಲ ಟ್ಯಾಂಕರ್ ಸ್ಕೈಲೈಟ್ ಮೇಲೆ ಇರಾನ್ ದಾಳಿ ಮಾಡಿದೆ. ಈ ಬೆಳವಣಿಗೆಯಿಂದ ಕಚ್ಚಾ ತೈಲದ ಬೆಲೆ 10% ಜಾಸ್ತಿ ಆಗಿದೆ. ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $100 ದಾಟೋ ಸಾಧ್ಯತೆ ಇದೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಸಂಚಲನ ಮೂಡಿದೆ. ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳ ಮೇಲೆ ಇದು ತೀವ್ರ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಇರಾನ್ನ ಮಧ್ಯಂತರ ಸುಪ್ರೀಂ ಲೀಡರ್ ಆಗಿ ಇರಾನ್ ಹಿರಿಯ ಧರ್ಮಗುರು ಅಯತುಲ್ಲಾ ಅಲಿ ರೇಜಾ ಅರಾಫಿ ಆಯ್ಕೆಯಾಗಿದ್ದಾರೆ. ತುರ್ತು ಪರಿಸ್ಥಿತಿಯಲ್ಲಿ ಇರಾನ್ ಸರ್ಕಾರವನ್ನ ಮುನ್ನಡೆಸೋ ಶಕ್ತಿ ಬೇಕು ಅನ್ನೋದನ್ನ ಮೊದಲೇ ಅರಿತಿದ್ದ ಖಮೇನಿ ಅಲಿ ರೇಜಾ ಅವರನ್ನ ಗುಟ್ಟಾಗಿ ಆಯ್ಕೆ ಮಾಡಿದ್ರು ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ. ಸದ್ಯ ಇದೀಗ ಖಮೇನಿ ಚಾಪ್ಟರ್ ಅಂತ್ಯ ಆಗಿದೆ. ಇರಾನ್ನ ಮಧ್ಯಂತರ ಸುಪ್ರೀಂ ಲೀಡರ್ ಆಗಿ ಇರಾನ್ ಹಿರಿಯ ಧರ್ಮಗುರು ಅಯತುಲ್ಲಾ ಅಲಿ ರೇಜಾ ಅರಾಫಿ ಆಯ್ಕೆ ಆಗಿದ್ದಾರೆ. ಅಮೆರಿಕ, ಇಸ್ರೇಲ್ ವಿರುದ್ಧ ತಿರುಗಿ ಬಿದ್ದಿರುವ ಇರಾನ್ ಪಡೆ USA ಏರ್ಕ್ರಾಫ್ಟ್ ಅನ್ನು ಹೊಡೆದು ಉರುಳಿಸಿದೆ. ಅರೇಬಿಯನ್ ಸಮುದ್ರದಲ್ಲಿ 4 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸುವ ಮೂಲಕ ಅಬ್ರಹಾಂ ಲಿಂಕನ್ ಎಂಬ ಏರ್ಕ್ರಾಫ್ಟ್ ಅನ್ನು ಉಡೀಸ್ ಮಾಡಲಾಗಿದೆ. ಇರಾನ್ ಪ್ರತೀಕಾರದ ದಾಳಿಗೆ ಸಿಡಿದೆದ್ದ ಅಮೆರಿಕ ಇರಾನ್ ಅಡಗಿಸಿದ ಕ್ಷಿಪಣಿಗಳನ್ನು ಹೊಡೆದುರುಳಿಸಿದೆ. 4 B-2 ಬಾಂಬರ್ಗಳನ್ನು ಬಳಸಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ತಾಣಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ. B-2 ಬಾಂಬರ್ ಬಳಸಿದ ಬಗ್ಗೆ ಅಮೆರಿಕ ವಾಯುಪಡೆ ದೃಢಪಡಿಸಿದೆ. ಶಿಯಾ ಸಮುದಾಯದ ಹಾಗೂ ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಹತ್ಯೆಗೆ ಕರ್ನಾಟಕ, ಕಾಶ್ಮೀರ, ಕೇರಳ ಸೇರಿ ಭಾರತದಾದ್ಯಂತ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಶಿಯಾ ಮುಸ್ಲಿಮರು ಬೀದಿಗಿಳಿದು ಹೋರಾಟ ನಡೆಸಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಅಲ್ಲದೆ ದೇಶವ್ಯಾಪಿ ಇರೋ ಹಲವು ಮುಸ್ಲಿಂ ಸಂಘಟನೆಗಳು 1 ರಿಂದ 3 ದಿನಗಳ ತನಕ ಶೋಕಾಚರಣೆಗೆ ಕರೆ ಕೊಟ್ಟಿವೆ. जहां हमें मुसीबत का एहसास है, इंसान है, लेकिन उसी जगह पे फिर हमें ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರಕ್ಕೆ ಖಮೇನಿ ಒಮ್ಮೆ ಭೇಟಿ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಮತ್ತು ಸ್ಥಳೀಯ ಶಿಯಾ ಮುಸ್ಲಿಮರು ಇರಾನ್ ಜೊತೆಗೆ ಹೆಚ್ಚಿನ ನಂಟು ಹೊಂದಿರುವ ಹಿನ್ನೆಲೆಯಲ್ಲಿ ಖಮೇನಿ ಹತ್ಯೆಗೆ ಕಂಬನಿ ಮಿಡಿದಿದ್ದಾರೆ. ಜೊತೆಗೆ ಸ್ಥಳೀಯ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಮೌನಾಚರಣೆ ನಡೆಸಿದ್ದಾರೆ. ಬೆಂಗಳೂರು ಸೇರಿ ವಿವಿಧ ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇವೆ. ಇಸ್ರೇಲ್ ಹಾಗೂ ಇರಾನ್ ಯುದ್ಧ ಕನ್ನಡಿಗರಿಗೂ ಕಂಟಕ ತಂದೊಡ್ಡಿದೆ. ದುಬೈನಲ್ಲಿ 50ಕ್ಕೂ ಹೆಚ್ಚು ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಕೂಡ ದುಬೈ ಏರ್ಪೋರ್ಟ್ನಲ್ಲಿ ಸಿಲುಕಿಕೊಂಡಿದ್ದು ಸಹಾಯಕ್ಕೆ ಮನವಿ ಮಾಡಿದ್ರು. ಇದೇ ವೇಳೆ ನ್ಯೂಸ್ 18ನಿಂದ ಸಹಾಯವಾಣಿ ಸಿಕ್ಕಿದೆ. ನ್ಯೂಸ್ 18ಗೆ ಧನ್ಯವಾದ ಹೇಳಿದ್ದಾರೆ. ಇನ್ನು ದುಬೈನಲ್ಲಿದ್ದ ಉದ್ಯಮಿ ಕಿರಣ್ ಕನ್ನಡಿಗರನ್ನ ಭೇಟಿ ಮಾಡಿ ಅವರಿಗೆ ವಸತಿ, ಊಟದ ವ್ಯವಸ್ಥೆಯನ್ನ ಕಲ್ಪಿಸಿದ್ದು ಎಲ್ಲರೂ ಸೇಫ್ ಆಗಿದ್ದಾರೆ, ಇವರನ್ನ ಸುರಕ್ಷಿತವಾಗಿ ವಾಪಸ್ ಕಳಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಸಹಾಯ ಹಸ್ತ ಚಾಚಿದ ನ್ಯೂಸ್ 18ಗೆ ಧನ್ಯವಾದ ಹೇಳಿದ್ರು. ಏರ್ಪೋರ್ಟ್ ಅಲ್ಲಿ ಇದ್ದೀನಿ. ಇರಾನ್ ಮತ್ತೆ ಅಮೆರಿಕ ಯುದ್ಧದ ಮಧ್ಯೆ ಇಲ್ಲಿ ಸಿಕ್ಕೊಂಡಿದೀವಿ ನಾವು. ನಮ್ದೆಲ್ಲ ಫ್ಲೈಟು ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ.
ಇರಾನ್ ಮತ್ತು ಅಮೇರಿಕಾ ಮಧ್ಯೆ ವಾರ್ ನಡೀತಿರೋದ್ರಿಂದ ಸೊ ಏರ್ ಸ್ಪೇಸ್ ಎಲ್ಲ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಕಂಪ್ಲೀಟಾಗಿ. ನಮ್ಮದು ಈತ್ಯಾಡ್ ಫ್ಲೈಟ್ ಇತ್ತು, ಸೊ ಇಲ್ಲೇ ಏರ್ಪೋರ್ಟಿಗೆ ಕಳಿಯೋಂಗಾಗಿದೆ. ನೆಕ್ಸ್ಟು 12 ಗಂಟೆ ತನಕ ಇರೋ ಎಲ್ಲ ಫ್ಲೈಟ್ಸ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯಿರಿ ಅಂತಲೂ ಹೇಳ್ತಾ ಇದ್ದಾರೆ. ಅಬುದಾಬಿ ಇಸ್ರೇಲ್ ಇರಾನ್ ಯುದ್ಧ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಯುದ್ಧದಿಂದ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರ ಪುತ್ರಿ ದುಬೈನಲ್ಲಿ ಸಿಲುಕಿಕೊಂಡಿದ್ದಾರೆ. 3 ದಿನಗಳ ಕಾಲ ಸ್ನೇಹಿತೆಯ ಮದುವೆಗೆ ಅಂತ ಮಮತಾ ಹೋಗಿದ್ರು. ಆದರೆ ವಾಪಸ್ ಆಗೋಕೆ ವಿಮಾನ ಸಿಗದೆ ಇರೋದಕ್ಕೆ ಸ್ನೇಹಿತೆ ಮನೆಯಲ್ಲೇ ಸುರಕ್ಷಿತವಾಗಿದ್ದಾರೆ ಅಂತ ನ್ಯೂಸ್ 18ಗೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ದುಬೈನಲ್ಲಿ ದಾವಣಗೆರೆ, ಬಳ್ಳಾರಿ, ಚಿತ್ರದುರ್ಗದ 50 ಜನ ಸಿಲುಕಿ ಹಾಕೊಂಡಿದ್ದಾರೆ. 15 ಜನ ಜಗಳೂರು, 33 ಜನ ಬಳ್ಳಾರಿ, ಚಿತ್ರದುರ್ಗದ 2 24ನೇ ತಾರೀಕು ಪ್ರವಾಸಕ್ಕೆ ತೆರಳಿದ್ರು. ಇದೀಗ ಯುದ್ಧದ ಎಫೆಕ್ಟ್ ತಟ್ಟಿದ್ದು ದುಬೈನ ಹೋಟೆಲ್ ಒಂದರಲ್ಲಿ ಸೇಫ್ ಆಗಿ ಇದ್ದಾರೆ. ದುಬೈನಲ್ಲಿ ಸಿಲುಕಿರೋ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸಹಾಯವಾಣಿಯನ್ನು ಆರಂಭ ಮಾಡಿದೆ. ಅಲ್ಲದೆ ಕನ್ನಡಿಗರ ರಕ್ಷಣೆಗೆ ಕೇಂದ್ರದ ಜೊತೆ ಮಾತುಕತೆ ನಡೆಸಿದೆ. ಕನ್ನಡಿಗರ ರಕ್ಷಣೆಗೆ ಬದ್ಧ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಸುರಕ್ಷತೆ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿ ದುಬೈ ಸೇರಿದಂತೆ ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿರುವಂತಹ ಕನ್ನಡಿಗರ ಸದ್ಯದ ಪರಿಸ್ಥಿತಿಯ ಕುರಿತು ಮಾಹಿತಿಯನ್ನ ಪಡೆದು ಬಳಿಕ ಅವರನ್ನ ತವರಿಗೆ ವಾಪಸ್ ಕರೆಸುವ ಸಂಬಂಧ ವಿದೇಶಾಂಗ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿರುವಂತೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಇನ್ನು ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ದೇಶಗಳಲ್ಲಿ ಯುದ್ಧದ ಭೀತಿ ಹೆಚ್ಚಾಗಿದೆ. ಯಾವಾಗ ಬಾಂಬ್ ಬೀಳುತ್ತೆ ಅಂತ ಊಹೆ ಮಾಡೋಕ್ಕೂ ಆಗ್ತಾ ಇಲ್ಲ. ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಕನ್ನಡಿಗರು ಸಿಲುಕಿದ್ದು ಸಂತ್ರಸ್ತರ ನೆರವಿಗಾಗಿ ಕೋಲಾರ ಜಿಲ್ಲಾಡಳಿತ ಸಹಾಯವಾಣಿ ಆರಂಭಿಸಿದೆ. ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿದ್ರೆ ಆಯಾ ದೇಶಗಳ ಕಂಟ್ರೋಲ್ ರೂಮ್ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಇರಾನ್ ಇಸ್ರೇಲ್ ಯುದ್ಧದಿಂದ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಗ್ಗೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕನ್ನಡಿಗರಿಗೆ ರಕ್ಷಣೆಗೆ ಸರ್ಕಾರದಿಂದ ಎಲ್ಲಾ ರೀತಿಯ ನೆರವನ್ನ ಕೊಡ್ತೀವಿ. ಅವರನ್ನ ವಾಪಸ್ ಕರೆತರೋಕೆ ದೋಹಾ, ಕತಾರ್, ದುಬೈ ಏರ್ಪೋರ್ಟ್ಗಳು ಕ್ಲೋಸ್ ಆಗಿವೆ ಅಂತ ಹೇಳಿದ್ರು. ಇನ್ನು ಭಾರತದ ಮೇಲೆ ಯುದ್ಧದಿಂದ ಹೊಡೆತ ವಿಚಾರದ ಬಗ್ಗೆ ಮಾತನಾಡಿದ್ದು, ಆಯಿಲ್ ಪೂರೈಕೆಯಲ್ಲಿ ನಮಗೆ ದೊಡ್ಡ ಹೊಡೆತ ಬೀಳುತ್ತೆ. ಯುದ್ಧ ಬೇಗ ಮುಗಿದು ಶಾಂತಿ ನೆಲೆಸಿ ವ್ಯಾಪಾರ ವ್ಯವಹಾರ ಮತ್ತೆ ಆರಂಭ ಆಗಲಿ ಅಂತ ಹೇಳಿದ್ರು. ಸರ್ಕಾರ ಎಲ್ಲ ಯಾವ ರೀತಿ ಎಲ್ಲ ಅವ್ರಿಗೆ ನೆರವು ಕೊಡಬೇಕು ಕೊಡ್ತೀವಿ. ಯಾಕಂದರೆ ಇವತ್ತು ಪ್ರಮುಖವಾಗಿ ಅವರು ವಾಪಸ್ ಬರಬೇಕಂದ್ರೆ ತುಂಬ ಸಲ ಏರ್ಪೋರ್ಟ್ ಎಲ್ಲನೂ ಕ್ಲೋಸ್ ಆಗಿದ್ದಾವೆ. ಎಲ್ಲ ಕತಾರ್ ಇರ್ಬೋದು, ಮತ್ತು ದೋಹಾ ಕತಾರ್ ಇರ್ಬೋದು, ಅಥವಾ ದುಬೈ ಇರ್ಬೋದು, ಮತ್ತೊಂದು ಇರ್ಬೋದು. ಇದು ದುರದೃಷ್ಟಕರ. ಇವತ್ತು ಸಹ ಇದು ಸಂದಂತ ವಾತಾವರಣದ ಸಂದರ್ಭದಲ್ಲಿ ಅವ್ರಿಗೆ ಕನ್ನಡಿಗರಿಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಮುಖ್ಯಮಂತ್ರಿಗಳು ಆ ಒಂದು ಕೆಲಸವನ್ನು ನಾವು ಸರ್ಕಾರ ಮಾಡೇ ಮಾಡಿ ನಿಶ್ಚಿತವಾಗಿ ಕೂತಾದರೆ ಇವತ್ತು ಯಾರ ಕೈಯಲ್ಲಿದೆ ಇವತ್ತೊಂದು ಸಲ ಕೂಡ. ಒಂದು ಕಡೆ ಅಮೇರಿಕಾ, ಇನ್ನೊಂದು ಕಡೆ ಇಸ್ರೇಲು, ಈ ಕಡೆ ಇರಾನು. ಈ ಆಯಿಲ್ ಇದರಲ್ಲಿ ಭಾಳಷ್ಟು ನಮಗೆ ಅದರಿಂದ ಹೊಡೆತ ಬೀಳ್ತದೆ. ಬಟ್ ಇದನ್ನು ನಾವು ಯುದ್ಧ ಬೇಗ ಇವತ್ತೊಂದು ದಿವಸ ಏನಿದೆಯಲ್ಲ ಇದು ಮುಗಿದು ಶಾಂತಿ ನೆಲೆಸಿದರೆ ಮತ್ತೆ ವಾಪಸ್ಸು ಈ ಎಲ್ಲ ನಮ್ಮ ವ್ಯಾಪಾರ ಇದೆಲ್ಲವೂ ಕೂಡ ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಮಾರ್ಚ್ 6ನೇ ತಾರೀಕು ರಾಜ್ಯ ಬಜೆಟ್. ಸಿದ್ದರಾಮಯ್ಯ 17ನೇ ಬಾರಿಗೆ ಬಜೆಟ್ ಮಂಡಿಸ್ತಾ ಇದ್ದಾರೆ. ಬಜೆಟ್ ಮೇಲೆ ಜನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಾಗೆ ಸಾಕಷ್ಟು ಉದ್ಯಮಿಗಳು, ವ್ಯಾಪಾರಸ್ಥರು ಕೂಡ ಬಜೆಟ್ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಜನರ ನಿರೀಕ್ಷೆಗಳೇನು ನೋಡ್ಕೊಂಡು ಬರೋಣ. ಮಂಗಳೂರು ಇವತ್ತು ಸ್ಮಾರ್ಟ್ ಸಿಟಿ ಅಥವಾ ಏನು ಟೂರಿಸಮ್ಗೆ ನಾವು ಇನ್ನಷ್ಟು ಫೋಕಸನ್ನು ಕೊಡುವಂಥದ್ದು ರಾಜ್ಯ ಸರ್ಕಾರದ ಬಜೆಟಲ್ಲಿ ನಾವು ನೋಡಲಿಕ್ಕೆ ಇಚ್ಛೆ ಪಡ್ತೇವೆ. ಯಾಕಂತೇಳಿದರೆ ಇಲ್ಲಿರೋಷ್ಟು ಬೀಚ್ ಆಗಿರ್ಬೋದು, ಟೆಂಪಲ್ ಟೂರಿಸಮ್ ಆಗಿರ್ಬೋದು, ಟೂರಿಸಮ್ನ ದೃಷ್ಟಿಯಲ್ಲಿ ಹಲವಾರು ಇನ್ವೆಸ್ಟ್ಮೆಂಟ್ಗಳು ಇಲ್ಲಿ ಬರಲಿಕ್ಕೆ ಪೂರಕವಾಗಿ ಬಜೆಟ್ಗಳಿರಬೇಕು. ಮತ್ತು ಸರ್ಕಾರದ ಬಜೆಟಲ್ಲಿ ಕೂಡ ಬೇರೆ ಬೇರೆ ಟೂರಿಸಮ್ಗೆ ಸಂಬಂಧಪಟ್ಟ ಹಾಗೆ ಆಲೋಚನೆಗಳು ಮತ್ತು ಯೋಜನೆಗಳು ಬರಬೇಕಂತ ಹೇಳುವ ದೃಷ್ಟಿಯಲ್ಲಿ ನಮ್ಮ ಆಲೋಚನೆಗಳಿರ್ತದೆ. ಮತ್ತು ಇನ್ನೊಂದು IT ನಗರವಾಗಿ ನಾವು ಮಾಡಬೇಕಂತೇಳಿ ಹಲವಾರು ವರ್ಷದಿಂದ ನಮ್ಮ ಕನಸುಗಳಿದೆ. ಅದಕ್ಕೆ ಪೂರಕವಾಗಿ ಒಂದು ಇಕೋಸಿಸ್ಟಮನ್ನು ಕ್ರಿಯೇಟ್ ಮಾಡಬೇಕು. ಅದೇ ರೀತಿ ನಮಗೂ ಕೂಡ ಒಂದಾ ಸಬ್ಸಿಡೈಸ್ ಮಾಡಿ ಅಥವಾ ಟ್ಯಾಕ್ಸನ್ನು ಕಮ್ಮಿ ಮಾಡಿದರೆ ಸಾರಿಗೆ ಉದ್ಯಮವನ್ನು ಇನ್ನಷ್ಟು ಬೆಳೆಸಲಿಕ್ಕೆ ಮತ್ತು ಇದರೊಟ್ಟಿಗೆ ಯಾರು ಕೆಲಸಗಳನ್ನು ಮಾಡ್ತಾರೆ ಅವರಿಗೆ ಇದೊಂದು ಒಳ್ಳೆಯ ಒಂದು ನಿರ್ಧಾರ ಆಗಲಿಕ್ಕೆ ನಾನು ಬಯಸ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮಂಗಳೂರಿನವರದು ಭಾಳಷ್ಟು ನಿರೀಕ್ಷೆಗಳು ಇದೆ.
ನಗರದ ಹೃದಯ ಭಾಗದಲ್ಲಿ ಇರುವ ಜೈಲನ್ನು ಹೊರಭಾಗಕ್ಕೆ ಶಿಫ್ಟ್ ಮಾಡುವುದರಲ್ಲಿ ಕೆಲಸ ಕಾರ್ಯ ನಡೀತಾ ಇದೆ. ಅದರ ಹಣ ಬಿಡುಗಡೆ ಆಗದೇ ಇರುವುದರಿಂದ ಅದರ ಕೆಲಸ ಆಮ್ಯಗತಿಯಲ್ಲಿ ನಡೀತದೆ. ಹಾಗೆ ಫಸ್ಟ್ ಅದಕ್ಕೆ ಒಂದು 100 ಕೋಟಿ ಕೊಡಲೇಬೇಕು. ಅದು ಕಟೀಲು ಟೆಂಪಲಿಗೆ ಹೋಗಲಿಕ್ಕೆ ಬೇಕಾದಂಥ ಬ್ರಿಡ್ಜ್, ಮರವೂರು ಬ್ರಿಡ್ಜ್ ಹೇಳಿ ಅದು ಬಂದ್ ಮಾಡಿ 1 ವರ್ಷ ಆಯಿತು. ಆ ಬ್ರಿಡ್ಜ್ ಕಟ್ಟಲಿಕ್ಕೆ ಹಣ ಬಿಡುಗಡೆ ಆಗಬೇಕು. ಮಂಗಳೂರು ಬಿಟ್ಟು ಬೆಂಗಳೂರಿಗೆ ಹೋದಾಗ ಮರೀತಾರೆ ಅವರು. ನಿಜವಾಗಿ ನೋಡಿ, ಗೋವಾಕ್ಕಿಂತಲೂ ಉತ್ತಮವಾದ ಬೀಚ್ಗಳು ಮಂಗಳೂರಿನಲ್ಲಿದೆ. ಆ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಿದರೆ ಯಾಕೆ ಮಂಗಳೂರಿನವರು ಗೋವಾಕ್ಕೆ ಹೋಗಬೇಕು? ಫ್ಯಾಮಿಲಿ ಒಟ್ಟಿಗೆ ಹೋಗಲಿಕ್ಕೆ ನಮ್ಮ ಬೀಚ್ಗಳನ್ನು ಅಭಿವೃದ್ಧಿ ಮಾಡಬಹುದಲ್ಲ. ಅದಕ್ಕೆ ಒಂದು ವಿಷನ್ ಇಡಬೇಕು, ಅದಕ್ಕೆ ಹಣ ಬಿಡುಗಡೆ ಆಗಬೇಕು. ನಮ್ಮ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಒಳ್ಳೆ ಆಗಿಲ್ಲ. ಯಾಕಂತ ಹೇಳಿದರೆ ಕಾರಣ ನಮ್ಮ ಮೆಸ್ಕಾಂ ಆಗಿರ್ಬೋದು ಅಥವಾ ನಮ್ಮ KSRTC ಬಸ್ಸುಗಳಾಗಿರ್ಬೋದು, ಈ ಉಚಿತ ಯೋಜನೆ ವೈಜ್ಞಾನಿಕವಾದ ರೀತಿಯಲ್ಲಿ ಆಗದ ಕಾರಣ ಇವತ್ತು ಅದರ ದುರುಪಯೋಗ ಆಗಿಕೊಂಡು ನಮ್ಮ ಆರ್ಥಿಕತೆಗೆ ಭಾಳಷ್ಟು ಪೆಟ್ಟು ಬಿದ್ದಿದೆ. ಸಾಮಾನ್ಯ ಜನರಿಗೆ ಮತ್ತು ಬಡವರ್ಗದವರಿಗೆ ಈ ಬಜೆಟ್ನಲ್ಲಿ ಯಾವುದು ಕೂಡ ತೊಂದರೆ ಆಗೋದು ಬೇಡ. ಅದರ ಜೊತೆಯಲ್ಲಿ ನಾವು ವರ್ಕಿಂಗ್ ಕ್ಲಾಸಲ್ಲಿ ಕಳಿತೇವೆ, ಕಾರ್ಮಿಕ ವರ್ಗ. ಅದರ ಜೊತೆಯಲ್ಲಿ ನಮ್ಮ ಮೀನುಗಾರರಿದ್ದಾರೆ. ಆ ಮೀನುಗಾರರು ಕೂಡ ಭಾಳಷ್ಟು ಸಮಸ್ಯೆಯಲ್ಲಿದ್ದಾರೆ. ಇಂಥ ಒಂದು ಕಷ್ಟದಲ್ಲಿ ನಮ್ಮ ಮೀನುಗಾರರು ಜೀವನ ಸಾಗಿಸುವಾಗ ಅವರಿಗೆ ಬೇಕಾಗುವ ರೀತಿಯಲ್ಲಿ, ಅನುಕೂಲ ಆಗುವ ರೀತಿಯಲ್ಲಿ ತಾವು ಬಜೆಟ್ ಮಂಡನೆ ಮಾಡಬೇಕು. ಅದರ ಜೊತೆಯಲ್ಲಿ ತಮ್ಮ 5-6 ಉಚಿತ ಯೋಜನೆಗಳನ್ನು ಅದನ್ನು ಯಾವ ರೀತಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಆಗುವ ರೀತಿಯಲ್ಲಿ ತಾವು ಮುಂದುವರಿಸಿಕೊಂಡು ಹೋಗ್ಬೋದು. ಒಳ್ಳೆಯ ನಿರ್ಧಾರಗಳನ್ನು ತಾವು ತೆಗೆದುಕೊಂಡು ಜನಸಾಮಾನ್ಯರಿಗೆ ನೆಮ್ಮದಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬದುಕುವ ದಾರಿ ತಾವು ಮಾಡಿಕೊಡ್ಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ ಬೇಡಿಕೊಳ್ತೇನೆ. ಮೊದಲ ಬಾರಿಗೆ ಗೆದ್ದ ಕಾಂಗ್ರೆಸ್ ಶಾಸಕರಿಗೆ ಭವಿಷ್ಯದ ಚಿಂತೆ ಹೆಚ್ಚಾಗಿದೆ. ಪಕ್ಷದ ವಿದ್ಯಮಾನಗಳ ಬಗ್ಗೆ ಹಾಗೂ ಹೈಕಮಾಂಡ್ ನಡೆಗೂ ಹೊಸದಾಗಿ ಆಯ್ಕೆಯಾದ ಶಾಸಕರು ಬೇಸರಗೊಂಡಿದ್ದಾರೆ. ಒಂದ್ ಕಡೆ ಸರ್ಕಾರದಿಂದ ನಿರೀಕ್ಷಿತ ಮಟ್ಟದ ಅನುದಾನ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ನಾಯಕತ್ವದ ವಿಚಾರದ ಚರ್ಚೆಯಿಂದ ಶಾಸಕರು ಹೈರಾಣಾಗಿದ್ದಾರೆ. ಬಣ ರಾಜಕೀಯದ ಬಗ್ಗೆ ಪಕ್ಷದ ಒಳಗೆ ಹೊರಗೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು, ಈ ಪರಿಸ್ಥಿತಿಯಲ್ಲಿ 2028ರ ಚುನಾವಣೆ ಎದುರಿಸುವ ಆತಂಕ ಶುರುವಾಗಿದೆ. ಇದರ ಮಧ್ಯೆ ಭವಿಷ್ಯದ ಲೆಕ್ಕಾಚಾರದ ಬಗ್ಗೆಯೂ ಸಮಗ್ರ ಚರ್ಚೆ, ಬ್ಲೂ ಪ್ರಿಂಟ್ ರೆಡಿ ಮಾಡಿ ಸಚಿವ ಸ್ಥಾನದ ವಿಚಾರವಾಗಿ ದೆಹಲಿಗೆ ತೆರಳೋಕೆ ಶಾಸಕರು ಸಜ್ಜಾಗಿದ್ದಾರೆ. ಕೊಪ್ಪಳದಲ್ಲಿ ನಿನ್ನೆ ಜಿಲ್ಲಾ ಮಟ್ಟದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಶಾಸಕ ನೇಮಿರಾಜ್ ನಾಯಕ್, ಶಿವಶಂಕರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ಕೊಪ್ಪಳದಲ್ಲಿ ಕಾರ್ಖಾನೆಗಳಿಂದ ಸಮಸ್ಯೆ ಆಗ್ತಾ ಇದೆ. ಜನಪ್ರತಿನಿಧಿಗಳು ಕ್ಷೇತ್ರದ ಜನರ ಆರೋಗ್ಯ ಕಾಪಾಡಬೇಕು. ಜನಪ್ರತಿನಿಧಿಗಳು ಜನರ ಪರ ಇರೋದು ಬಿಟ್ಟು ಕೇಂದ್ರ ಹಾಗೂ ರಾಜ್ಯದ ಕಡೆಗೆ ಬೊಟ್ಟು ಮಾಡೋದನ್ನ ಬಿಡಬೇಕು. ಕೊಪ್ಪಳದಲ್ಲಿರೋ ಕಾರ್ಖಾನೆಗೂ ಕುಮಾರಸ್ವಾಮಿ ಅವರಿಗೂ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸ ಬೇಡ ಅಂತ ನಿಖಿಲ್ ಹೇಳಿದ್ದಾರೆ. ಕೂಡ ಇವತ್ತು ನಮ್ಮ ಯುವಕರಿಗೆ, ನಮ್ಮ ರೈತರು, ನಮ್ಮ ಮಧ್ಯಮ ವರ್ಗದ ಮಕ್ಕಳು ಇವತ್ತು ಸಾಲ ಸೋಲ ತಗೊಂಡು ಕಷ್ಟಕರವಾದಂತ ವಾತಾವರಣದಲ್ಲಿ ಏನು ಹುಟ್ಟಿ ಬೆಳೆದಿರ್ತಾರೆ ಅಂತ ಮಕ್ಕಳು, ಅವರ ತಂದೆ ತಾಯಿದ್ರು, ಅವ್ರ ಪೋಷಕರು ಸಾಲ ತಗೊಂಡು ಅವ್ರನ್ನ ಓದಿಸಿ ಬೆಳೆಸಿ ಇವತ್ತು ಹಲವಾರು ಜನ ಯುವಕರು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಕೂಡ ಪಾರ್ಟಿಸಿಪೇಷನ್ ಅನ್ನ ಮಾಡಿ ಅವರು ಎಕ್ಸಾಮ್ ಅನ್ನ ಪಾಸ್ ಆಗಿದ್ರು ಕೂಡ ಅಂತ ಯುವಕರಿಗೆ ಇವತ್ತು ದುಡಿತಕ್ಕಂಥ ಕೈಗಳಿಗೆ ಇವತ್ತು ಕೆಲಸ ಕಸಿತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ತೋರಿಸ್ತಾ ಇರ್ತಕ್ಕಂಥ ಸಣ್ಣತನದ ಈ ಒಂದು ಆಡಳಿತದಲ್ಲಿ ಆಗ್ತಾ ಇರ್ತಕ್ಕಂಥ ಏನು ಸಮಸ್ಯೆಗಳಿದೆ, ಬಹುಶಃ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ. ಪರಪುರುಷನ ಜೊತೆಗೆ ಪತ್ನಿ ಅನೈತಿಕ ಸಂಬಂಧ ಹೊಂದಿದ್ದಾಳೆ ಅಂತ ಶಂಕಿಸಿ ಪತಿಯೇ ಹೆಂಡತಿಯನ್ನ ಕೊಲೆ ಮಾಡಿರೋ ಘಟನೆ ಬೀದರ್ನ ಬಸವ ಕಲ್ಯಾಣ ತಾಲೂಕಿನ ಮನ್ನಳ್ಳಿ ಗ್ರಾಮದಲ್ಲಿ ನಡೆದಿದೆ. ಆರೋಪಿ ಕಿಶನ್ ಬಿರಾಜ್ದಾರ್ ಮಹಾರಾಷ್ಟ್ರದ ಡಾಬಾವೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ. ಹೆಂಡತಿ ಅಶ್ವಿನಿ ಬಿರಾಜ್ದಾರ್ ಮಕ್ಕಳೊಂದಿಗೆ ಗ್ರಾಮದಲ್ಲಿ ವಾಸ ಆಗಿದ್ರು. ಆದರೆ ಪತಿ ಕಿಶನ್ಗೆ ಪತ್ನಿ ಮೇಲಿದ್ದ ಅನುಮಾನದಿಂದ ಪ್ರತಿನಿತ್ಯ ಜಗಳ ಆಡ್ತಿದ್ರಂತೆ. ಕೆಲ ದಿನಗಳ ಹಿಂದೆ ಊರಿಗೆ ವಾಪಸ್ ಬಂದಿದ್ದ ಕಿಶನ್ ಪತ್ನಿ ಜೊತೆ ಗಲಾಟೆಯನ್ನ ಮುಂದುವರೆಸಿದ್ದಾರೆ. ಹೀಗಾಗಿ ಕಿಶನ್ಗೆ ಅಶ್ವಿನಿ ತಂದೆ ಬುದ್ಧಿ ಮಾತು ಹೇಳಿದ್ದಾರೆ. ಆದರೆ ಬುದ್ಧಿ ಕಲಿಯದ ಪಾಪಿ ಪತಿ ಪತ್ನಿಯ ಮುಖದ ಮೇಲೆ ಕಲ್ಲು ಎತ್ತು ಹಾಕಿ ಹತ್ಯೆಗೈದಿದ್ದಾನೆ.
ಗದಗದಲ್ಲಿ ಜಮೀನಿನಲ್ಲಿ ಕತ್ತು ಕೊಯ್ದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿತ್ತು. ಇದೀಗ ಘಟನೆಗೆ ಟ್ವಿಸ್ಟ್ ಸಿಕ್ಕಿದೆ. ಕೊಲೆಯಾದ ಫಾರೂಕ್ಗೆ ಎಂಗೇಜ್ಮೆಂಟ್ ಆಗಿತ್ತು. ಆದರೆ ಆ ಹುಡುಗಿಯ ಪ್ರಿಯಕರನೇ ಫಾರೂಕ್ನನ್ನ ಕೊಲೆ ಮಾಡಿದಾನೆ ಅಂತ ಗದಗ ಎಸ್ಪಿ ಮಾಹಿತಿ ಕೊಟ್ಟಿದ್ದಾರೆ. ಫಾರೂಕ್ಗೆ ಫೋನ್ ಮಾಡಿ ಜಮೀನಿಗೆ ಕರೆಸಿಕೊಂಡು ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಘಟನೆ ಸಂಬಂಧ ಒಟ್ಟು 4 ಬಂಧಿಸಲಾಗಿದ್ದು, ಈ ಪೈಕಿ 2 ಅಪ್ರಾಪ್ತರು ಪ್ರೀತಿಸಿದ ಹುಡುಗಿಗಾಗಿ ದಾವಲ್ ಸಾಬ್ ಫಾರೂಕ್ನನ್ನ ಕೊಲೆ ಮಾಡಿದಾನೆ ಅಂತ ಎಸ್ಪಿ ಹೇಳಿದ್ದಾರೆ. ನಿನ್ನೆ ದಿನ ಗೋಜನೂರು ದಾರಿಯಲ್ಲಿ ಫಾರೂಕ್ ಅಂತ ಹೇಳಿ 25 ವರ್ಷದ ಹುಡುಗನ ಕೊಲೆ ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣದಲ್ಲಿ ನಮಗೆ ಏನು ಕಂಡುಬರುತ್ತೆ ಅಂತ ಹೇಳಿದರೆ 4 ಜನ ಹುಡುಗರು ಬಂದು ಇವನಿಗೆ ಕೊಡ್ಲಿಯಿಂದ ಕುತ್ತಿಗೆ ಭಾಗಕ್ಕೆ ಇಂಜುರಿ ಮಾಡಿ ಅವನು ಸಾವನ್ನಪ್ಪಿರ್ತಾನೆ. ಇದಕ್ಕೆ ಉದ್ದೇಶ ಏನು ಅಂತ ಹೇಳಿದರೆ, ಇವಾಗ ಯಾರು ಸಾವನ್ನಪ್ಪಿದ್ದಾನೆ ಅವನಿಗೆ ಒಂದು ಹುಡುಗಿ ಜೊತೆ 1.5 ತಿಂಗಳಿಂದ ಎಂಗೇಜ್ಮೆಂಟ್ ಆಗಿರುತ್ತೆ. ಆ ಹುಡುಗಿ ಎಂಗೇಜ್ಮೆಂಟ್ ಯಾರಾಗಿರ್ತಾಳೆ ಅವನಿಗೆ ಈ ಯಾರು ಆರೋಪಿ ಇರ್ತಾನೆ ಕಳೆದ 5 ವರ್ಷದಿಂದ ಪರಿಚಯ ಆಗಿದ್ದು, ಆ ಕಾರಣಕ್ಕಾಗಿ ಅವನು ಬಂದು ಇವನ ಮನವೊಲಿಸಿ ಅವ್ರ ಎಂಗೇಜ್ಮೆಂಟ್ನ ನಿಲ್ಲಿಸಬೇಕು ಅಂತ ಹೇಳಿ ಅವನು ಅಂದ್ಕೊಂಡಿರ್ತಾನೆ. ಬಟ್ ಅದು ನಿಲ್ಲದ ಕಾರಣ ಅವರಲ್ಲಿ ಆರ್ಗ್ಯುಮೆಂಟ್ ಬೆಳೆದು ಇವನು ಅವನಿಗೆ ಹೊಡೆದು ನಿನ್ನೆ ದಿನ ಕೌಟುಂಬಿಕ ಕಲಹಕ್ಕೆ ಅಕ್ಕ ಅಳಿಯನಿಂದಲೇ ವ್ಯಕ್ತಿಯ ಕೊಲೆಯಾಗಿರೋ ಘಟನೆ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ನಡೆದಿದೆ. ವಸಂತ್ ಭಜಂತ್ರಿ ಎಂಬಾತ ಕೊಲೆಯಾದ ವ್ಯಕ್ತಿಯಾಗಿದ್ದು, ಕೌಟುಂಬಿಕ ವಿಷಯಕ್ಕೆ ಮನೆಗೆ ಬಂದವ ಅಕ್ಕ ಮಂಜುಳಾ ಅಳಿಯ ಶ್ರೀಕಾಂತ್ ಜೊತೆ ಜಗಳ ಮಾಡಿದಾನೆ. ಇದರಿಂದ ಸಿಟ್ಟಿಗೆದವರು ಕುಡ್ಗೋಲಿನಿಂದ ತಲೆ ಬೆನ್ನಿಗೆ ಹೊಡೆದು ಹತ್ಯೆ ಮಾಡಿದ್ದಾರೆ. ವಿಷಯ ಗೊತ್ತಾದ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು 2 ಆರೋಪಿಗಳನ್ನು ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಡೈ ಹೊಡೆಯೋ ವೇಳೆ ತಲೆಗೆ ಪೆಟ್ಟು ಬಿದ್ದು ನರಳಾಡಿ ಯುವಕ ಸಾವನ್ನಪ್ಪಿರೋ ಘಟನೆ ಹಾವೇರಿಯ ಹಿರೇಕೆರೂರು ಪಟ್ಟಣದ ಕಾಕೋಳ ರಸ್ತೆಯಲ್ಲಿ ನಡೆದಿದೆ. ಹಳೆ ವೀರಾಪುರ ಗ್ರಾಮದ 23 ವರ್ಷದ ನಾಗರಾಜ್ ಬಡಿಗೇರ್ ಮೃತ ವ್ಯಕ್ತಿ. ಫೆಬ್ರವರಿ 27ನೇ ತಾರೀಕು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸ್ನೇಹಿತರ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಲು ಹೋಗಿದ್ದಾನೆ. ಆ ವೇಳೆ ನೀರು ಕಡಿಮೆ ಇದ್ದ ಕಾರಣ ಬಿದ್ದ ಕೂಡಲೇ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ಹೀಗಾಗಿ ನೀರಿನಿಂದ ಹೊರಗೆ ಬಾರೋಕಾಗದೆ ಅಲ್ಲೇ ಒದ್ದಾಡಿ ಪ್ರಾಣ ಬಿಟ್ಟಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರೈತರ ವಿರೋಧದ ಮಧ್ಯೆಯೇ ಧಾರವಾಡ ಕೆಐಎಡಿಬಿ ಕಚೇರಿ ದಾವಣಗೆರೆಗೆ ಶಿಫ್ಟ್ ಮಾಡೋಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಚೇರಿಯಲ್ಲಿರುವ 7 ಜಿಲ್ಲೆಯ ಫೈಲ್ಗಳನ್ನು ಅಧಿಕಾರಿಗಳು ಗಂಟು ಮೂಟೆ ಕಟ್ಟಿದ್ದಾರೆ. ಎಸ್ಎಲ್ಒ ಕವಿತಾ ಯೋಗಪ್ಪನವರ್ ಅವರ ನೇತೃತ್ವದಲ್ಲಿ ಕಚೇರಿ ಶಿಫ್ಟ್ ಮಾಡಲಾಗ್ತಾ ಇದ್ದು, 25ಕ್ಕೂ ಹೆಚ್ಚು ಸಿಬ್ಬಂದಿ ಬಳಸಿಕೊಂಡು ಫೈಲ್ಗಳನ್ನು ಶಿಫ್ಟ್ ಮಾಡೋ ಕೆಲಸ ಆಗ್ತಾ ಇದೆ. ಅಧಿಕಾರಿಗಳ ನಡೆಯನ್ನ ಖಂಡಿಸಿ ರೈತರು ಪ್ರತಿಭಟನೆ ನಡೆಸಿದ್ದು, ಕಚೇರಿ ಶಿಫ್ಟ್ ಮಾಡದಂತೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರಿಗೆ ಮನವಿ ಮಾಡಿದ್ದಾರೆ. ಇನ್ನು ನವಲಗುಂದದಲ್ಲಿ ಇದೇ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಧಾರವಾಡದ ಕೆಐಎಡಿಬಿ ಕಚೇರಿಯಲ್ಲಿ ವಾತಾವರಣ ಸರಿಯಿಲ್ಲ, ಇಡಿ ಸೇರಿದಂತೆ ಅನೇಕ ತನಿಖೆಗಳಾಗ್ತಾ ಇವೆ, ಈ ಹಿನ್ನೆಲೆ ಕಚೇರಿ ಸ್ಥಳಾಂತರ ಮಾಡಿದ್ದೇವೆ ಅಂತ ಹೇಳಿದ್ರು. ವಾತಾವರಣ ಸರಿ ಇಲ್ಲ, ಇಡಿ ಕೇಸ್ ಆಯ್ತು, ಇದು ಆಯ್ತು, ಈಗನೂ ಕೂಡ ಎಲ್ಲ ಅಧಿಕಾರಿಗಳು ಹಂಗದಾರ, ಆ ವ್ಯವಸ್ಥೆನೂ ಕೂಡ ಅಲ್ಲಿ ಹಂಗೆ ಅದ. ಅದಕ್ಕೆ ನಾನು ಇದು ಮಾಡಿದ್ವಿ. ಈಗ ಮತ್ತೀಗ ಅದನ್ನ ಅಲ್ಲೇ ಇಟ್ಟಿದ್ದೀವಿ. ಅದು ಸ್ವಲ್ಪ ಸುಧಾರಣೆ ಆಗ್ತದೆ. ಬಾಗಲಕೋಟೆಯಲ್ಲಿ ಅದ್ದೂರಿಯಾಗಿ ಹಿಂದೂ ಶೋಭಾಯಾತ್ರೆ ನಡೆಸಲಾಗಿದೆ. ವಿವಾದಿತ ಪಂಕಾ ಮಸೀದಿ ಬಳಿ ಬರ್ತಾ ಇದ್ದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪಂಕಾ ಮಸೀದಿ ಮುಂದೆ ಸುಮಾರು 20 ಅಡಿ ಎತ್ತರದ ಪರದೆ ಹಾಕಿದ್ರು. ಹಿಂದೂ ಕಾರ್ಯಕರ್ತರು ಪಂಕಾ ಮಸೀದಿ ಬಳಿ ಜೈ ಶಿವಾಜಿ ಅನ್ನೋ ಘೋಷಣೆಗಳನ್ನು ಕೂಗಿ ಕುಣಿದು ಕುಪ್ಪಳಿಸಿದ್ರು. ಇನ್ನು ಬಾಗಲಕೋಟೆ ಹಳೆನಗರ ಕೇಸರಿಮಯ ಆಗಿತ್ತು. ದಾರಿಯುದ್ದಕ್ಕೂ ಸಾಗಿದ ಮೆರವಣಿಗೆಯಲ್ಲಿ ಮಕ್ಕಳ ವೇಷಭೂಷಣ, ಡೊಳ್ಳು ಕುಣಿತ ಜೊತೆಗೆ ಸ್ವದೇಶಿ ವಾದ್ಯಗಳ ಸದ್ದು ಜೋರಾಗಿತ್ತು. ಬೆಂಗಳೂರು ಟು ಮೈಸೂರು ಸಂಚರಿಸಿರುವ ಮೆಮೊ ಟ್ರೈನ್ 2 ಗಂಟೆಗಳ ಕಾಲ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಲಾಗಿತ್ತು. ಇದರಿಂದ ಹಲವು ಪ್ರಯಾಣಿಕರು ಪ್ಲಾಟ್ಫಾರ್ಮ್ನಲ್ಲೇ ನಿಂತು ಪ್ರತಿಭಟನೆ ಮಾಡಿದರು. ಕೂಡಲೇ ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಪ್ರತಿಭಟನೆ ಮಾಡೋ ಪ್ರಯಾಣಿಕರನ್ನ ಮನವೊಲಿಸೋಕೆ ಯತ್ನಿಸಿದ್ದಾರೆ. ಆದರೆ ಕೇಳದಕ್ಕೆ ಲಾಠಿ ಮೂಲಕ ಚದುರಿಸಿದ್ದಾರೆ. ನಂತರ ಟ್ರೈನ್ ಎಂದಿನಂತೆ ಬೆಂಗಳೂರು ಕಡೆಗೆ ಸಂಚಾರ ಮಾಡಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದೆ. ಇದೇ ವೇಳೆ ದರ್ಶನ್ ಸಲ್ಲಿಸಿರುವ 2 ಅರ್ಜಿಗಳ ವಿಚಾರಣೆಯೂ ನಡೀತಾ ಇದೆ. ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆ ನಡೆಸೋಕೆ ಹಾಗೂ ಒಳ ಸಂದರ್ಶನಕ್ಕೆ ಅವಕಾಶ ಕೊಡುವಂತೆ ಮನವಿ ಮಾಡಿ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಆರೋಪಿ ದರ್ಶನ್ ಅರ್ಜಿಗೆ ಎಸ್ಪಿಪಿ ಈಗಾಗಲೇ ಆಕ್ಷೇಪ ಸಲ್ಲಿಸಿದ್ದು, ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಆಕಸ್ಮಿಕ ಬೆಂಕಿ ತಗುಲಿ ಶೇಂಗಾ ಹೊಟ್ಟಿನ ಬಣವೆ ಸುಟ್ಟು ಭಸ್ಮವಾಗಿರೋ ಘಟನೆ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಕಲಕೇರಿಯಲ್ಲಿ ನಡೆದಿದೆ. ಗ್ರಾಮದ ಸುರೇಶ್ ಹೊಸಳ್ಳಿ ಎಂಬುವವರಿಗೆ ಸೇರಿದ 2 ಹೊಟ್ಟಿನ ಬಣವೆಗೆ ಬೆಂಕಿ ತಗುಲಿದ್ದು ಸಾವಿರಾರು ರೂಪಾಯಿ ಮೌಲ್ಯದ ಹೊಟ್ಟು ಸುಟ್ಟು ಭಸ್ಮವಾಗಿದೆ. ಇನ್ನು ಘಟನೆ ಸಂಬಂಧ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಬೈಕ್ ಮೇಲೆ ತೆರಳುತ್ತಾ ಇದ್ದ ವೇಳೆ ಅಪಘಾತ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬೆಳಗಾವಿ ಜಿಲ್ಲೆ ಹಾರುಗೇರಿ ಪಟ್ಟಣದಲ್ಲಿ ನಡೆದಿದೆ. ಮೃತ ವ್ಯಕ್ತಿಯ ಗುರುತು ಪತ್ತೆಯಾಗಿಲ್ಲ. ಹಾರುಗೇರಿ ಪಟ್ಟಣದಲ್ಲಿ ಊಟ ಮುಗಿಸಿಕೊಂಡು ಹೋಗುವಾಗ ಬೈಕ್ಗಳ ನಡುವೆ ಡಿಕ್ಕಿಯಾಗಿದ್ದು ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನು ಘಟನೆ ಸಂಬಂಧ ಹಾರುಗೇರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಳ ಮೀಸಲಾತಿ ಹಂಚಿಕೆ ಗೊಂದಲದ ಬಗ್ಗೆ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನ ಆದಿ ಜಾಂಬವ ಮಠದ ಷಡಕ್ಷರ ಮುನಿ ದೇಶಿಕೇಂದ್ರ ಸ್ವಾಮೀಜಿ ಜೊತೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹುದ್ದೆಗಳ ಭರ್ತಿಗೆ ಸರ್ಕಾರದ ನಡೆ ಸ್ವಾಗತಾರ್ಹ. ಆದರೆ ಒಳ ಮೀಸಲಾತಿ ವಿಚಾರದಲ್ಲಿ ತಮ್ಮ ಸಮುದಾಯಕ್ಕೆ ಗೊಂದಲ ಇದೆ. ಒಳ ಮೀಸಲಾತಿಗೆ ಹೋರಾಟ ಮಾಡಿದ ನಮ್ಮ ಸಮುದಾಯ ಸ್ಪಷ್ಟನೆ ಕೇಳ್ತಾ ಇದೆ ಅಂತ ಹೇಳಿದ್ದಾರೆ. ಗೊಂದಲ ನಿವಾರಿಸದೇ ಇದ್ದರೆ ಸಮುದಾಯ ಮತ್ತೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಗದಿ ಮಾಡಿ ಆನಂತರ ತೀರ್ಮಾನ ಮಾಡಬೇಕಾಗಿತ್ತು ನೇಮಕಾತಿ ಅನ್ನುವಂಥ ಸರ್ಕಾರ ಅಭಿಪ್ರಾಯ ಸೂಕ್ತವಾಗಿತ್ತು. ಆದರೆ ಈಗ ಅದರ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸಿರೋದ್ರಿಂದ ಸರ್ಕಾರ ತೀರ್ಮಾನ ಮಾಡಿದೆ. ಅದ್ರ ಬಗ್ಗೆ ನಾವು ಸ್ವಾಗತನೂ ಕೂಡ ನಾವು ಮಾಡ್ತೀವಿ. ಆದರೆ ಈ ಸಂದರ್ಭದಲ್ಲಿ ಒಂದಿಷ್ಟು ನಮ್ಮ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಮ್ಮ ಸಮುದಾಯಕ್ಕೆ ಅಸ್ಪಷ್ಟವಾಗಿರುವಂಥ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಹಿಂದೂ ಕುಟುಂಬವೊಂದು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿ ಸೊಸೆಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮನೆಯಲ್ಲಿ ದೇವರ ಪೂಜೆ ಮಾಡಿದ್ರೆ ಹಿಂಸೆ ಕೊಡ್ತಾರೆ ಅಂತ ಗಂಡ ಹಾಗೂ ಆತನ ಪೋಷಕರ ವಿರುದ್ಧ ಗೃಹಿಣಿ ಶೈಲಜಾ ಬೆಂಗಳೂರಿನ ಪಶ್ಚಿಮ ವಿಭಾಗದ ಮಹಿಳಾ ಠಾಣೆಗೆ ದೂರು ಕೊಟ್ಟಿದ್ದಾರೆ. ನಾವು ಮನೆ ಕಟ್ಟಿದ ಮೇಲೆ ಅತ್ತೆ ಮಾವ ಜೊತೆಗೆ ಗಂಡನನ್ನ ಬಿಟ್ಟು ನಾದಿನಿ ಕೂಡ ನಮ್ಮನೆ ಸೇರ್ಕೊಂಡ್ರು. ತನ್ನ ಗಂಡನ ತಲೆ ಕೆಡಿಸಿ 50,000ಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಜೊತೆಗೆ ಬೇಕಂತಾನೆ ಮನೆಯಲ್ಲಿ ಕ್ರಿಶ್ಚಿಯನ್ ಹಾಡುಗಳನ್ನ ಹಾಕಿ ಹಿಂಸೆ ಕೊಡ್ತಾರೆ ಅಂತ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಗ್ಗೆ ಎಫ್ಐಆರ್ ದಾಖಲಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕರ್ತವ್ಯಕ್ಕೆ ಹೋಂಗಾರ್ಡ್ ನಿಯೋಜಿಸಲು ಲಂಚ ಆರೋಪ ಸಂಬಂಧ ಕೋಲಾರದಲ್ಲಿ ಹೋಂಗಾರ್ಡ್ ಹಾಗೂ ಇನ್ಸ್ಪೆಕ್ಟರ್ ಮಹೇಶ್ ಎಂಬಾತನನ್ನ ಲೋಕಾಯುಕ್ತ ವಶಕ್ಕೆ ಪಡೆದಿದೆ. ದೂರುದಾರ ಹೋಂಗಾರ್ಡ್ ಮುರಳಿ ನೀಡಿದ ದೂರಿನ ಮೇರೆಗೆ ಬಂಧಿಸಲ್ಪಟ್ಟಿದ್ದಾರೆ. ಲೋಕಾಯುಕ್ತ ಎಸ್ಪಿ ಆಂಟನಿ ಜಾನ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ಬಂಗಾರಪೇಟೆಯಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಕಾಮಸಮುದ್ರ ಪೊಲೀಸ್ ಠಾಣೆಯಲ್ಲಿ ಮುರಳಿ ಅವರನ್ನ ಕರ್ತವ್ಯಕ್ಕೆ ನಿಯೋಜಿಸಲು 6,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾಗ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿನ ವರ್ಗಾವಣೆ ಭ್ರಷ್ಟಾಚಾರ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಲಕ್ಷಾಂತರ ಲಂಚದ ಆರೋಪಗಳ ನಡುವೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಬ್ಯಾಟರಾಯನಗೌಡ ಡಿಜಿಗೆ ಪತ್ರ ಬರೆದು ಡಿಜಿಟಲ್ ಕೌನ್ಸಿಲಿಂಗ್ ಮೂಲಕ ಪಾರದರ್ಶಕ ವರ್ಗಾವಣೆಗೆ ಆಗ್ರಹಿಸಿದ್ದಾರೆ. ಲಂಚ ಪಡೆದು ಪೋಸ್ಟಿಂಗ್ ಪಡೆಯಬೇಕು ಎಂಬ ವಿಚಾರ ಹರಿದಾಡ್ತಾ ಇದೆ. ಇತ್ತೀಚೆಗೆ ಕೆಲವು ಅಧಿಕಾರಿಗಳನ್ನ ಡಿಜಿಟಲ್ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡಲಾಗ್ತಾ ಇದೆ. ಇದರ ಬಗ್ಗೆ ರಾಜಕಾರಣಿಗಳು ಹಾಗೂ ಜನರಿಂದ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಇದೇ ಮಾದರಿಯಲ್ಲಿ ಪೊಲೀಸ್ ಇಲಾಖೆಯಲ್ಲೂ ವರ್ಗಾವಣೆ ಮಾಡಬೇಕು ಅಂತ ಸುಮಾರು 14 ನಿಬಂಧನೆಗಳನ್ನು ಉಲ್ಲೇಖಿಸಿ ಡಿಜಿ ಐಜಿಪಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಇದೇ ತಿಂಗಳಲ್ಲಿ ನಡೆಯುವ ಹೋಳಿ ಹಾಗೂ ರಂಜಾನ್ ಹಬ್ಬ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರ ಜೊತೆಗೆ ಬೀದರ್ ಎಸ್ಪಿ ಪ್ರದೀಪ್ ಕುಂಟಿ ಶಾಂತಿ ಸಭೆ ನಡೆಸಿದ್ದಾರೆ. ಬೀದರ್ನ ಎಸ್ಪಿ ಕಚೇರಿ ಆವರಣದಲ್ಲಿ 2 ಸಮುದಾಯದ ಮುಖಂಡರ ಜೊತೆಗೆ ಸಭೆ ನಡೆಸಿದ ಅವರು ಇವತ್ತಿನಿಂದ ಮಾರ್ಚ್ 5ರವರೆಗೆ ಹೋಳಿ ಆಚರಣೆ ಹಾಗೂ ಮಾರ್ಚ್ 21ನೇ ತಾರೀಖರಂದು ರಂಜಾನ್ ಹಬ್ಬ ನಡೆಯಲಿದೆ. ಹೀಗಾಗಿ ಹಬ್ಬದ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಯಾರಾದರೂ ಕಿಡಿಗೇಡಿಗಳು ಶಾಂತಿ ಸೌಹಾರ್ದತೆ ಕದಡೋ ಕೆಲಸ ಮಾಡಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಉತ್ತಮ ಆರೋಗ್ಯಕ್ಕಾಗಿ ಹಾಗೂ ವ್ಯಸನ ಮುಕ್ತ ಸಮಾಜಕ್ಕಾಗಿ ಯಾದಗಿರಿ ಜಿಲ್ಲಾ ಪೊಲೀಸ್ ವತಿಯಿಂದ 10 ಕಿಲೋಮೀಟರ್ ಓಟ ಆಯೋಜನೆ ಮಾಡಲಾಗಿತ್ತು. ನಗರದ ಲುಂಬಿನಿ ಗಾರ್ಡನ್ಸ್ನಿಂದ ಆರಂಭವಾದ ಓಟ ಗಂಜ್ ಸುಭಾಷ್ ವೃತ್ತ, ಶಾಸ್ತ್ರಿ ಸರ್ಕಲ್ ಸೇರಿದಂತೆ ಮತ್ತೆ ಲುಂಬಿನಿ ವನಕ್ಕೆ ಬಂದು ಮುಕ್ತಾಯಗೊಂಡಿದೆ. ವ್ಯಸನ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಚಾಮರಾಜನಗರ ಜಿಲ್ಲೆ ಮಲೆಯೂರು ಗ್ರಾಮದ ಎಂಜಿ ನಾಗದೇವ್ ಎಂಬ ವಿದ್ಯಾರ್ಥಿ 2026ನೇ ಸಾಲಿನ JEE ಪರೀಕ್ಷೆಯಲ್ಲಿ ದೇಶದಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಾರೆ. ಎಂಜಿ ನಾಗದೇವ್ 99.97 ಅಂಕ ಗಳಿಸಿ ದೇಶದಲ್ಲೇ ಪ್ರಪ್ರಥಮ ಸ್ಥಾನ ಪಡೆದಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳದ ಕ್ರಿಯೇಟಿವ್ ಕಾಲೇಜಲ್ಲಿ ದ್ವಿತೀಯ PUC ವ್ಯಾಸಂಗ ಮಾಡ್ತಾ ಇದ್ರು. JEE ಪರೀಕ್ಷೆಯಲ್ಲಿ ಗಣನೀಯ ಸಾಧನೆ ಮಾಡುವ ಮೂಲಕ ಈಗ ಎಲ್ಲರ ಗಮನ ಸೆಳೆದಿದ್ದಾರೆ. ತೋಟದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿರೋ ಘಟನೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಮಲ್ಲಯ್ಯನಪುರದಲ್ಲಿ ನಡೆದಿದೆ. ಗೋವಿಂದರಾಜನ್ ಅನ್ನೋರ ತೋಟದಲ್ಲಿದ್ದ ಕೋಳಿಯನ್ನ ಚಿರತೆ ಹೊತ್ತೊಯ್ದಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೂಡಲೇ ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.
ಕೋಲಾರ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಅಭಿವೃದ್ಧಿಗೆ ಸಹಕಾರಿಯಾಗಿರುವ ಕೆಸಿ ವ್ಯಾಲಿ ಯೋಜನೆಯ ಸಂಸ್ಕರಿಸಿದ ನೀರನ್ನ ನಿತ್ಯ ಕೆರೆಗಳಿಗೆ ಹರಿಸಲಾಗ್ತಾ ಇದೆ. ಈ ನೀರನ್ನ ಯಾರೊಬ್ಬರು ನೇರವಾಗಿ ಯಾವುದೇ ಉದ್ದೇಶಕ್ಕೂ ಬಳಸಬಾರದು ಅಂತ ಕಟ್ಟುನಿಟ್ಟಿನ ಆದೇಶ ಇದೆ. ಆದರೂ ಕೋಲಾರ ತಾಲೂಕಿನ ಮುದುವಾಡಿ ಗ್ರಾಮದಿಂದ ಶ್ರೀನಿವಾಸಪುರ ಮಾರ್ಗವಾಗಿ ನಡೆಯುತ್ತಾ ಇರುವಂತಹ ಕಾಮಗಾರಿಗೆ ಕೆಸಿ ವ್ಯಾಲಿ ಯೋಜನೆಯಿಂದ ತುಂಬಿರುವ ಮುದುವಾಡಿ ಕೆರೆಯಿಂದಲೇ ನೀರನ್ನ ಬಳಸಲಾಗ್ತಾ ಇದೆ. ಪ್ರಗತಿಯಲ್ಲಿರೋ ಕಾಮಗಾರಿಯಿಂದ ಧೂಳಿನ ಸಮಸ್ಯೆ ಎದುರಾದಂತೆ ಕೆರೆಗೆ ಮೋಟಾರ್ ಹಾಕಿ ಟ್ಯಾಂಕರ್ನಲ್ಲಿ ನೀರು ತುಂಬಿಸಲು ಬಳಿಕ ರಸ್ತೆಗೆ ತಂದು ಸುರಿಯಲಾಗ್ತಾ ಇದೆ. ಲೋಕೋಪಯೋಗಿ ಇಲಾಖೆಯಿಂದ ರಸ್ತೆ ನಿರ್ಮಾಣ ಪಡೆದಿರುವ ಗುತ್ತಿಗೆದಾರರಿಗೆ ಕೆರೆ ನೀರನ್ನ ಬಳಸೋಕೆ ಅನುಮತಿ ಕೊಟ್ಟೋರು ಯಾರು ಅಂತ ಚರ್ಚೆಗೆ ಎಡೆ ಮಾಡಿ ಕೊಟ್ಟಿದ್ದಾರೆ.